ಇವತ್ತು ನಾವು ನೋಡ್ತಾ ಇರೋ ಟಾಪಿಕ್ ಬಂದು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೇನು, ಈ ಖಾತಾ ಅಂದ್ರೇನು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೀವು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಸೈಟ್ ಅಥವಾ ಪ್ಲಾಟ್ ಪರ್ಚೇಸ್ ಮಾಡ್ಬೇಕಂತಂದರೆ, ಮನೆ ಪರ್ಚೇಸ್ ಮಾಡಬೇಕು ಅಂತಂದರೆ ಈ ವರ್ಡ್ಸ್ನ ನೀವು ಕೇಳಿರ್ತೀರಾ, ಎ ಖಾತಾ, ಬಿ ಖಾತಾ, ಈ ಖಾತಾ ಅಂತೇಳಿ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಮೊದಲೇದಾಗಿ ಖಾತಾ ಅಂದರೆ ಏನು ಅಂತೇಳಿ. ಖಾತಾ ಅಂದರೆ ನಿಮ್ಮ ಪ್ರಾಪರ್ಟಿ ಡೀಟೇಲ್ಸು ಗೌರ್ಮೆಂಟ್ ಪ್ಲ್ಯಾಟ್ಫಾರ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ. ಅದನ್ನು ನಾವು ಖಾತೆ ಅಂತೇಳಿ ಕರಿತೀವಿ. ಈ ಖಾತಾದಲ್ಲಿ ಏನೇನಿರುತ್ತೆ? ಮೊದಲೇದಾಗಿ ಓನರ್ ನೇಮ್ ಇರುತ್ತೆ, ಪ್ರಾಪರ್ಟಿ ಡೀಟೇಲ್ಸ್ ಇರುತ್ತೆ, ಅಂದರೆ ಅದ್ರ ಅಗಲ ಎಷ್ಟು, ಉದ್ದ ಎಷ್ಟು, ಕಂಪ್ಲೀಟ್ ಆಗೋದ್ರ ಡೀಟೇಲ್ಸ್ ಇರುತ್ತೆ, ಮತ್ತು ಅವರು ಟ್ಯಾಕ್ಸ್ ಪೇಯ್ಡ್ ಮಾಡಿರೋಂಥ ಡೀಟೇಲ್ಸ್ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಎ ಖಾತಾ ಅಂದರೆ ಏನು ಅಂತೇಳಿ. ಎ ಖಾತಾ ಅಂತಂದರೆ ಒಂದು ಪ್ರಾಪರ್ಟಿ 100% ಲೀಗಲ್ ಆಗಿದ್ದರೆ ಅದನ್ನು ಎ ಖಾತಾ ಅಂತಂತಾರೆ. ಅಂದರೆ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಕಂಪ್ಲೀಟಾಗಿ ಫಾಲೋ ಮಾಡಿರಬೇಕು. ಅಂದರೆ ಎ ಖಾತಾ ತಗೋಬೇಕು ಅಂದರೆ ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲೇದಾಗಿ ಲೇಔಟ್ ಅಪ್ರೂವಲ್ ಪ್ಲಾನ್ ಇರಬೇಕು. ಅದು BDA ಇಂದಾಗಲಿ, BBMP ಇಂದಾಗಲಿ, ಅಥವಾ ಗ್ರಾಮ ಪಂಚಾಯತಿ ಇದರಲ್ಲಿಂದ ಲೇಔಟ್ ಅಪ್ರೂವಲ್ ಪ್ಲಾನ್ ಇರಬೇಕು. ಎರಡನೇದು ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ ಅದು DC ಕನ್ವರ್ಷನ್ ಆಗಿರಬೇಕು. ಅಗ್ರಿಕಲ್ಚರ್ ಲ್ಯಾಂಡಿಂದ ರೆಸಿಡೆನ್ಷಿಯಲ್ ಲ್ಯಾಂಡಿಗೆ ಅದು DC ಕನ್ವರ್ಷನ್ ಇರಬೇಕು. ಮೂರನೇದಾಗಿ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತಗೊಂಡಿರಬೇಕು. ನಾಲ್ಕನೇದು ಕಂಪ್ಲೀಟಾಗಿ ಟ್ಯಾಕ್ಸ್ ಪೇಯ್ಡ್ ಮಾಡಿರಬೇಕು. ಇದೆಲ್ಲ ಇದ್ದರೆ ಮಾತ್ರ ಅವ್ರಿಗೆ ಎ ಖಾತಾ ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಆಗೋದು. ಎ ಖಾತಾ ಪ್ರಾಪರ್ಟಿ ತಗೊಳ್ಳೋದ್ರಿಂದ ಏನೇನು ಉಪಯೋಗಗಳು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಎ ಖಾತಾ ಪ್ರಾಪರ್ಟಿ ಇದ್ದರೆ ನಿಮಗೆ ಈಸಿಯಾಗಿ ಬ್ಯಾಂಕ್ ಲೋನ್ ಸಿಗುತ್ತೆ. ಎ ಖಾತಾ ಪ್ರಾಪರ್ಟಿ ಇದ್ದರೆ ನಿಮಗೆ ಬಿಲ್ಡಿಂಗ್ ಅಪ್ರೂವಲ್ ಪ್ಲಾನ್ ಕೂಡ ಈಸಿಯಾಗಿ ಸಿಗುತ್ತೆ. ಫ್ಯೂಚರಲ್ಲಿ ನೀವು ರೀಸೇಲ್ ಮಾಡ್ತಿದ್ರೆ ಹೈ ವ್ಯಾಲ್ಯೂಗೆ ರೀಸೇಲ್ ಆಗುತ್ತೆ. ಹಾಗೆ ನಿಮಗೆ ಯಾವುದೇ ಥರದ ಲೀಗಲ್ ಇಶ್ಯೂಸ್ ಬರೋದಿಲ್ಲ. ನೆಕ್ಸ್ಟು ಬಿ ಖಾತಾ. ಬಿ ಖಾತಾ ಅಂದ್ರೇನು? ಬಿ ಖಾತಾ ಅಂತಂದರೆ ಮುಂಚೆ BBMP ಅವರು, ಗೌರ್ಮೆಂಟ್ ಅವರು ಇಲ್ಲಿಗಲ್ ಪ್ಲಾಟ್ಸ್ ಅಥವಾ ಇಲ್ಲಿಗಲ್ ಬಿಲ್ಡಿಂಗಿಂದಲೂ ಕೂಡ ಟ್ಯಾಕ್ಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಒಂದು ಖಾತಾ ಓಪನ್ ಮಾಡ್ತಾರೆ. ಅದನ್ನೇ ಬಿ ಖಾತಾ ಅಂತೇಳಿ. ನಿಮ್ಮ ಹತ್ರ ಬಿ ಖಾತಾ ಇದೆ ಅಂತ ಮಾತ್ರ ನಿಮ್ಮದು ಪ್ರಾಪರ್ಟಿ ಆಗಲಿ ಪ್ಲಾಟ್ಲಾಗಿ ಅದು ಲೀಗಲ್ ಅಂತೇಳಿ ಅರ್ಥ ಅಲ್ಲ. ಅದೊಂದು ಜಸ್ಟ್ ರೆವಿನ್ಯೂ ಸೈಟ್ ಅಷ್ಟೇ. ಇದರಲ್ಲಿ ನಾನು ಹೇಳಿದಾಗೆ ಬಿ ಖಾತಾ ಇದ್ದರೆ ಬ್ಯಾಂಕ್ ಲೋನ್ಗೆ ತುಂಬ ಕಷ್ಟ ಆಗ್ಬೋದು. ಬಿಲ್ಡಿಂಗ್ ಅಪ್ರೂವಲ್ ಪ್ಲಾನ್ಗೆ ಸಿಗೋದು ಕೂಡ ತುಂಬಾ ಕಷ್ಟ ಆಗ್ಬೋದು. ಆ್ಯಂಡ್ ಲೀಗಲಿ ನಿಮಗೆ ತುಂಬಾ ರಿಸ್ಕ್ ಆಗುತ್ತೆ ಫ್ಯೂಚರಲ್ಲಿ. ನೆಕ್ಸ್ಟ್ ನೋಡೋದಾದರೆ ಈ ಖಾತಾ. ಈ ಖಾತಾ ಅಂದ್ರೇನು? ಈ ಖಾತಾ ಅಂತಂದರೆ ಎಲೆಕ್ಟ್ರಾನಿಕ್ ಖಾತಾ ಅಂತೇಳಿ. ಅಂದರೆ ಕಂಪ್ಲೀಟ್ ಡೀಟೇಲ್ಸು ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ರೆಕಾರ್ಡ್ ಆಗಿರುತ್ತೆ ಅಂತ ಹೇಳಿ ಅರ್ಥ. ಈ ಖಾತಾನ ಗೌರ್ಮೆಂಟ್ ಅವ್ರು ಯಾಕೆ ತಂದರು ಅಂತಂದರೆ, ಒಂದು ಫೇಕ್ ಡಾಕ್ಯುಮೆಂಟ್ಸ್ನ ತಡೆಗಟ್ಟೋದಕ್ಕೆ, ಡೂಪ್ಲಿಕೇಟ್ ಪ್ರಾಪರ್ಟಿ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ, ಆನ್ಲೈನ್ ವೆರಿಫಿಕೇಷನ್ಗೆ ಮತ್ತು ಟ್ರಾನ್ಸ್ಪರೆನ್ಸಿ ಹೆಚ್ಚಿಗೆ ಮಾಡೋದಕ್ಕೆ ಗೌರ್ಮೆಂಟ್ ಅವರು ಈ ಖಾತಾ ಅಂತೇಳಿ ತಂದರು. ಈ ಖಾತಾ ತಂದಿರೋದ್ರಿಂದ ಏನೇನು ಉಪಯೋಗಗಳು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಖಾತಾ ಇರೋದ್ರಿಂದ ಆನ್ಲೈನಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ನೀವು ಓನರ್ ನೇಮ್ನ ಈ ಖಾತಾದಲ್ಲಿ ಈಸಿಯಾಗಿ ಚೆಕ್ ಮಾಡ್ಬೋದು. ಅದೇ ರೀತಿ ಪ್ರಾಪರ್ಟಿ ಡೀಟೇಲ್ಸ್ ಕೂಡ ನೀವು ಆನ್ಲೈನಲ್ಲಿ ಈಸಿಯಾಗಿ ಚೆಕ್ ಮಾಡ್ಬೋದು. ಈಗ ಗೌರ್ಮೆಂಟು ಹೊಸ್ದಾಗೊಂದು ರೂಲ್ಸ್ ತಂದಿದೆ. ನಿಮ್ಮ ಹತ್ರ ಬಿ ಖಾತಾ ಇದ್ದು ಅದನ್ನು ಎ ಖಾತಾ ಕನ್ವರ್ಟ್ ಮಾಡಬೇಕು ಅಂದರೆ ಯಾವುದೇ ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲೇದಾಗಿ ನಿಮ್ಮ ಹತ್ರ ಕ್ಲಿಯರ್ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಇದ್ದು, ಲೇಔಟ್ ಅಪ್ರೂವಲ್ ಇದ್ದು, ನಿಮ್ಮ ಲ್ಯಾಂಡು DC ಕನ್ವರ್ಷನ್ ಆಗಿದ್ದು, ಟ್ಯಾಕ್ಸ್ ಎಲ್ಲ ಆನ್ ಟೈಮಿಗೆ ಕಟ್ಟಿದರೆ ನಿಮ್ದು ಇವಾಗಲೂ ಕೂಡ ಬಿ ಖಾತಾ ಸೈಟ್ಗಳು ಎ ಖಾತಾ ಆಗಿ ಕನ್ವರ್ಟ್ ಆಗೋಕ್ಕೆ ಕಂಪ್ಲೀಟ್ ಚಾನ್ಸ್ ಇದೆ. ಅದ್ರ ಬಗ್ಗೆ ಇನ್ನೊಂದು ಡೀಟೇಲಾಗಿ ನಾನು ವಿಡಿಯೋ ಮಾಡ್ತೀನಿ. ಈಗ ಫೈನಲ್ ನೋಡೋದಾದರೆ, ಒಂದು ಪ್ಲಾಟ್ ತಗೊಳ್ಳೋದು, ಒಂದು ಮನೆ ಕಟ್ಟೋದು ಎಲ್ಲ ಡ್ರೀಮ್ ಆಗಿರುತ್ತೆ. ನೀವು ಕಷ್ಟಪಟ್ಟು ದುಡ್ದಾಡೋಣ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾಗಲಿ ಅಥವಾ ಒಂದು ಮನೆ ಕಟ್ಟೋದಕ್ಕಾಗಲಿ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ದಯವಿಟ್ಟು ಎ ಖಾತಾ ಇರೋ ಪ್ರಾಪರ್ಟಿನೇ ತಗೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ಎ ಖಾತಾ ಪ್ರಾಪರ್ಟಿ ಇದ್ದರೆ ಬ್ಯಾಂಕ್ ಲೋನ್ ಈಸಿಯಾಗಿ ಸಿಗುತ್ತೆ, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಈಸಿಯಾಗಿ ಸಿಗುತ್ತೆ, ಆ್ಯಂಡ್ ಮುಂದೆ ಯಾವುದೇ ಥರದ ಲೀಗಲ್ ಇಶ್ಯೂ ಆಗೋಲ್ಲ, ಆ್ಯಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಎ ಖಾತಾ ಇರುವಂಥ ಪ್ರಾಪರ್ಟಿನೇ ನೀವು ಚೂಸ್ ಮಾಡಿ ಪರ್ಚೇಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ದಿನಗಳಲ್ಲಿ ನಾನು DTCP ಅಪ್ರೂವಲ್ ಅಂತಂದ್ರೇನು,
ಅಂದರೆ ಅಗ್ರಿಕಲ್ಚರ್ ಲ್ಯಾಂಡಿಂದ ರೆಸಿಡೆನ್ಷಿಯಲ್ ಲ್ಯಾಂಡಿಗೆ ಕನ್ವರ್ಟ್ ಮಾಡೋಕ್ಕೆ ಏನೇನು ಪ್ರೋಸೆಸ್ ಬೇಕು ಇದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡ್ತೀನಿ. ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ಯಾವ್ದಾದ್ರು ಬೇರೆ ಕಂಟೆಂಟ್ಸ್ ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.